ಪ್ರತಿ ಆಲೋಚನೆಗೂ ಕೂಡ ಒಂದು ವೈಬ್ರೇಷನ್ ಇರುತ್ತೆ ಅಂತ ಇದೆಯಲ್ಲ ಸರ್, ಅದು ಸತ್ಯ. ಆದ್ರೆ ಈ ಒಂದೊಂದು ಆಲೋಚನೆಗಳು ನಮ್ಮಿಂದ ಹೋಗ್ತಾ ಇರ್ಬೇಕಾದ್ರೆ ಈ ನಮ್ಮ ಒಂದು ವೈಬ್ರೇಷನ್ ಮೇಲೆ, ನಮ್ಮ ಹೇಳಿ. ಸ್ಪಂದನೆ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಸರ್ ಅದು? ಸೈಂಟಿಫಿಕ್ ಆಗಿ ಹೇಳಬೇಕು ಇದಕ್ಕೆ ಹಾ ಹೇಳ್ತೀನಿ. ಸರ್. ಹಾ ಸರ್. ಸರ್ ಏನ್ ಹೇಳ್ತಾರೆ ಅಂತಂದ್ರೆ, ನಮ್ಮ ಆಲೋಚನೆಗಳೇ ನಮ್ಮ ವಾಸ್ತವ ಅನ್ನೋದು ಅವರು ಪ್ರಮುಖವಾದ ಬೋಧನೆ. ನಮ್ಮ ವಾಸ್ತವವನ್ನ ನಾವೇ ಸೃಷ್ಟಿಸ್ಕೊಳ್ತೀವಿ ಅಂತ ಅವರು ಹೇಳಿದ್ದಾರೆ. ಸತ್ಯವಾದ ಮಾತು. ಆಯ್ತಾ? ಯಾವುದೇ ಒಂದು ಕೆಲಸವನ್ನು ಮಾಡಬೇಕು ಅಂತಂತಂದ್ರೆ ಮೊಟ್ಟ ಮೊದಲನೇ ಬಾರಿಗೆ ಅದು ನಮ್ಮ ಮನಸ್ಸಿನಲ್ಲಿ ಒಂದು ಆಲೋಚನೆ ಶುರು ಆಗುತ್ತೆ. ಅಲ್ಲಿಂದ ಅದು ಶುರು ಆಗುತ್ತೆ. ಆ ಆಲೋಚನೆಗೆ ನಾವು ಶಕ್ತಿಯನ್ನ ತುಂಬುತ್ತೀವಿ. ಆ ಆಲೋಚನೆಯನ್ನು ಮಾಡ್ತಾ ಮಾಡ್ತಾ ಅದು ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳಿ ವಾಸ್ತವೀಕರಣದ ಹತ್ರ ಹೋಗ್ತಾ ಇರುತ್ತೆ. ನಾವು ಪಾಸಿಟಿವ್ ಡೈರೆಕ್ಷನ್ ಅಲ್ಲಿ ನಮ್ಮ ಆಲೋಚನೆಗೆ ಪುಷ್ಟೀಕರಣವನ್ನ ಕೊಡ್ತಾ ಕೊಡ್ತಾ ಇದ್ರೆ ಅದು ವಾಸ್ತವವಾಗಿ ಆಗುತ್ತೆ. ಇದು ಜನಸಾಮಾನ್ಯರಿಗೆ ಸುಲಭವಾಗಿ ಅರ್ಥ ಆಗುವಂಥದ್ದಲ್ಲ. ಈ ಪರಿಕಲ್ಪನೆ ಏನಿದೆ, ಅಯ್ಯೋ ನಾವೇ ಎಲ್ಲ ಸೃಷ್ಟಿ ಮಾಡ್ಕೊಳ್ಳೋದಾದ್ರೆ ನಮ್ಮ ಕರ್ಮ ಸಿದ್ಧಾಂತದ ಕಥೆ ಏನು, ದೇವರುಗಳು ಯಾಕಿರ್ಬೇಕು, ನಾವೆಲ್ಲ ಬರ್ಕೊಂಡು ಬಂದಿದ್ದೀವಿ, ಎಲ್ಲವೂ ಸತ್ಯವೇ, ಇಲ್ಲ ಅಂತಲ್ಲ. ಆದ್ರೆ ಈ ಈ ಇಡೀ ಜಗತ್ತೇ ಪೂರ್ತಿ ವಾಸ್ತವವಾಗಿರ್ತಕ್ಕಂಥದ್ದು, ಇಡೀ ಪ್ರಕೃತಿ ನಡೀತಾ ಇರ್ತಕ್ಕಂಥದ್ದೇ, ಸೃಷ್ಟಿ ಆಗಿರ್ತಕ್ಕಂಥದ್ದೇ ವೈಬ್ರೇಷನ್ ಇಂದ. ವೈಬ್ರೇಷನ್ ಅಂತ ಅನ್ನೋದು ಒಂದು ಪ್ರಕಂಪನೆಗಳು, ಅದಕ್ಕೆ ಫ್ರೀಕ್ವೆನ್ಸಿ ಅಂತ ಇರುತ್ತೆ. ಒಂದೊಂದು ಫ್ರೀಕ್ವೆನ್ಸಿಗೆ ಒಂದೊಂದು, ನಮ್ಮ ಈ ಭೂಮಿ ಮೇಲೆ ಇರ್ತಕ್ಕಂಥ ವಾಸನೆ ಇರಬಹುದು, ಅಂದ್ರೆ ಅದು ಟಚ್ ಮಾಡಕ್ ಆಗಲ್ವಲ್ಲ, ಫೀಲ್ ಮಾಡ್ತಕ್ಕಂಥದ್ದು. ಅದಕ್ಕೆ ಉದಾಹರಣೆ ಹೇಳ್ತೀನಿ. ಒಂದೊಂದು ರೀತಿಯ ವಾಸನೆಗೆ ಒಂದೊಂದು ಫ್ರೀಕ್ವೆನ್ಸಿ ಇರುತ್ತೆ. ಆಮೇಲೆ ಒಂದೊಂದು ಪದಾರ್ಥಕ್ಕೆ, ಮೆಟೀರಿಯಲ್ ಅಂತ ನಾವೇನ್ ಹೇಳ್ತೀವಿ, ಮೂಲಾಂಶಗಳು, ಮೂಲ ವಸ್ತುಗಳು ಅಂತ ಸೈಂಟಿಸ್ಟ್ ಹೇಳ್ತಾರಲ್ಲ, ಕೆಮಿಸ್ಟ್ರಿನಲ್ಲಿ ನಾವು ಹೇಳ್ತೀವಿ ಮೂಲಾಂಶಗಳು ಅಂತ ಹೇಳಿ. ಪ್ರಕೃತಿನಲ್ಲಿ ಇರುತ್ತದ್ದು ಒಂದೊಂದಕ್ಕೂ ಕೂಡ ಒಂದೊಂದು ವೈಬ್ರೇಷನ್ ಅಲ್ಲಿ ಇರ್ತಕ್ಕಂಥದ್ದು. ಅದರ ಒಂದು ಕೆಮಿಕಲ್ ಕಾಂಪೋನೆಂಟ್ ಬೇರೆ ಬೇರೆ ರೀತಿ ಇರುತ್ತೆ. ಮ್ಯಾನ್ ಕೆನಾಟ್ ಕ್ರಿಯೇಟ್ ಮ್ಯಾಟರ್ ಅಂತ ಅನ್ನೋದು ಇದೆಯಲ್ವಾ, ನಾವು ಸೃಷ್ಟಿ ಮಾಡ್ಲಾರ್ದು. ಎರಡು ವಸ್ತುಗಳನ್ನ ಸೇರಿಸಿ ಮೂರನೇ ಒಂದು ವಸ್ತುವನ್ನ ನಾವು ತಯಾರು ಮಾಡಬಹುದು ಅಷ್ಟೇ ಹೊರತು, ಎನರ್ಜಿನೂ ಕೂಡ ನಾವು ಕನ್ವರ್ಟ್ ಮಾಡಬಹುದೇ ಹೊರತು ಅದನ್ನ ಸೃಷ್ಟಿ ಮಾಡಕ್ಕೂ ಆಗಲ್ಲ. ಎನರ್ಜಿಯನ್ನ ನಾವು ಏನೋ ನಾಶ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಹಾಗೆ ಪದಾರ್ಥವನ್ನು ಕೂಡ ಸೃಷ್ಟಿ ಮಾಡಕ್ ಸಾಧ್ಯ ಇಲ್ಲ, ಪದಾರ್ಥವನ್ನು ಕೂಡ ನಾವು ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದರ ಪರಿವರ್ತನೆಯನ್ನ ಮಾಡಬಹುದು. ಅದು ಎನರ್ಜಿ ಇರ್ಬೋದು, ಮ್ಯಾಟರ್ ಇರ್ಬೋದು. ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ, ಎಲ್ಲವೂ ಕೂಡ ಇಡೀ ಜಗತ್ತೇ ನಡೀತಾ ಇರ್ತಕ್ಕಂಥದ್ದು ವೈಬ್ರೇಷನ್ ಇಂದ. ನಮ್ಮ ಆಲೋಚನೆಗಳು ಕೂಡ ವೈಬ್ರೇಷನ್. ಅದರ ಫ್ರೀಕ್ವೆನ್ಸಿ ವ್ಯತ್ಯಾಸ ಆದ್ರೆ, ಸಿಟ್ಟು, ಸೆಡವು, ದ್ವೇಷ ಇದ್ದಾಗ ಅದರ ಹೈಯೆಸ್ಟ್ ಫ್ರೀಕ್ವೆನ್ಸಿ ಬೇರೆ ತರ ಇರುತ್ತೆ. ಅದೇ ಕೋಪ, ಅಸೂಯೆ, ದ್ವೇಷ ಇದ್ದಾಗ ಇದೆಲ್ಲ ಬೇರೆ ತರ ಇರುತ್ತೆ. ಕರುಣೆ, ಪ್ರೀತಿ, ಕ್ಷಮೆ ಇದ್ದಿದ್ದಾಗ ಅದರ ಫ್ರೀಕ್ವೆನ್ಸಿ ಬೇರೆ ತರ ಇರುತ್ತೆ. ಎಲ್ಲವೂ ಕೂಡ ಆಲೋಚನೆಗಳೇ. ಹಾಗಾಗಿ ಆಲೋಚನೆಗಳಿಂದನೇ ನಮ್ಮ ವಾಸ್ತವ ಇದಾಗತ್ತೆ ಅಂತ ಹೇಳಿ, ಅಂದ್ರೆ ಮ್ಯಾನಿಫೆಸ್ಟ್ ಆಗುತ್ತೆ ಅಂತ ಹೇಳಿ ಪತ್ರಿ ಸರ್ ಅವರು ಹೇಳಿರ್ತಕ್ಕಂಥದ್ದು. ಕ್ವಾಂಟಮ್ ಫಿಸಿಕ್ಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ ಈಗ ಇತ್ತೀಚಿನ ಇದರಲ್ಲಿ. ಭೌತಶಾಸ್ತ್ರದ ಒಂದು ಅತ್ಯಂತ ಉನ್ನತವಾದ ಒಂದು ಸೈನ್ಸ್ ಅದು. ಅದು ತಾನಾಗಿ ಒಪ್ಕೊಂಡಿದೆ. ಇಡೀ ಪ್ರಪಂಚ ನಡೀತಾ ಇರ್ತಕ್ಕಂಥದ್ದು ಈ ಒಂದು ಫ್ರೀಕ್ವೆನ್ಸಿ ಅಂಡ್ ವೈಬ್ರೇಷನ್ ಇಂದಾನೆ ನಡೀತಾ ಇರ್ತಕ್ಕಂಥದ್ದು. ಆಮೇಲೆ ನಾವು ಯಾವ ರೀತಿಯಲ್ಲಿ ಸ್ಪಂದಿಸ್ತೇವೆ, ಯಾವ ರೀತಿಯಲ್ಲಿ ನಾವು ಆಲೋಚನೆ ಮಾಡ್ತೇವೆ, ಯಾವ ರೀತಿಯಲ್ಲಿ ನಮ್ಮ ಮಾತುಗಳಿರುತ್ತೆ. ಪತ್ರಿ ಸರ್ ತುಂಬಾ ಸರಿ ಹೇಳ್ತಾ ಇದ್ರು, ಬಾಯಿನಿಂದ ಹೇಳಿಸ್ತಾ ಇದ್ರು. ಅದು ನಮ್ಮ ಕೈಲಿ ಬರೀ ಆಲೋಚನೆಯಿಂದ ಇಟ್ಕೊಂಡಿರೋ ಪ್ರಯೋಜನ ಇಲ್ಲ, ನಾವು ಹೇಳ್ತಾ ಇರ್ಬೇಕಂತ. ಬಾಯಿಂದ ಹೇಳಿದಾಗ ನಮ್ಮ ಆಲೋಚನೆಗಳು ವಾಸ್ತವೀಕರಣ ಆಗೋದಕ್ಕೆ ಅವಕಾಶ ಆಗುತ್ತೆ. ಆಮೇಲೆ ನಾವು ಅದನ್ನ ಕ್ರಿಯೆಯ ಮೂಲಕ, ಆಕ್ಷನ್ ಮೂಲಕ ಅದನ್ನ ವಾಸ್ತವೀಕರಣ ಮಾಡ್ತೇವೆ. ಈಗ ಒಂದು ಮನೆ ಕಟ್ಟಬೇಕು ಅಂತ ಇಟ್ಕೊಳ್ಳಿ. ಮನೆ ಕಟ್ಟುವಂಥದ್ದು ಆಲೋಚನೆ ಮೊದಲು ತಲೆಗೆ ಬರುತ್ತೆ, ಹೌದಲ್ವಾ? ನಾವು ತಲೆಗೆ ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ಮನಸ್ಸಿಗೆ ಬರುತ್ತೆ ಅಂತ ಇಟ್ಕೊಂಡು ಬಂದಾಗ ಹೇಗೆ ಕಟ್ಟಬೇಕು, ಏನ್ ಮಾಡಬೇಕು, ಅದಕ್ಕೆ ಎಲ್ಲಿ ಲೋನ್ ತಗೊಳ್ಬೇಕು, ಎಲ್ಲಿ ಸೈಟ್ ತಗೊಳ್ಬೇಕು, ಎಲ್ಲಾನು ಪ್ಲಾನ್ ಮಾಡ್ತೀವಿ. ನಾವು ಆಲೋಚನೆ ಮಾಡಿ ಮಾತಾಡ್ತೀವಿ ಎಲ್ಲರ ಜೊತೆಗೆ. ಇಂಜಿನಿಯರ್ ಜೊತೆ ಮಾತಾಡ್ತೀವಿ, ಬ್ರೋಕರ್ ಜೊತೆ ಮಾತಾಡ್ತೀವಿ, ನಾವು ಹುಡ್ಕೊಂಡು ಹೋಗ್ತೀವಿ, ಆಕ್ಷನ್ ಮಾಡ್ತೀವಿ. ಫೈನಲ್ ಆಗಿ ಮನೆ ಕಟ್ಟೋ ಕೆಲಸ ಸಾಕಾರಗೊಳ್ಳುತ್ತೆ, ವಾಸ್ತವೀಕರಣಗೊಳ್ಳುತ್ತೆ. ಆಲೋಚನೆನೇ ಬರಲಿಲ್ಲ ಅಂತಂದ್ರೆ ನೀವು ಹೇಗೆ ಮನೆ ಕಟ್ತೀರಿ? ಹೌದಾನೆ? ಹಾಗಾಗಿ ಎಲ್ಲ ಈ ಆಲೋಚನೆಗಳಿಂದ ಶುರು ಆಗ್ತಕ್ಕಂಥ ಇದು ಮ್ಯಾನಿಫೆಸ್ಟೇಷನ್ ವರೆಗೂ ಕೂಡ ಹೋಗುತ್ತೆ. ಅದಕ್ಕೆ ಎನರ್ಜಿಯೇ ಕಾರಣ. ಎನರ್ಜಿ, ಅದನ್ನ ವೈಬ್ರೇಷನ್, ಬೇರೆ ಬೇರೆ ವೈಬ್ರೇಷನ್ ಮಟ್ಟದಲ್ಲಿ ಅದು ವಾಸ್ತವೀಕರಣ ಆಗುತ್ತೆ. ಬಹಳ ಸುಲಭವಾಗಿ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಆದ್ರಿಂದ ನಾವೇನ್ ಮಾಡ್ಬೇಕು, ಮನಸ್ಸನ್ನ ಪರಿಶುದ್ಧವಾಗಿ ಇಟ್ಕೊಳ್ಬೇಕು, ಆಲೋಚನೆಯನ್ನ ಪರಿಶುದ್ಧವಾಗಿ ಇಟ್ಕೊಳ್ಬೇಕು.
ಮಾತುಗಳನ್ನ ಪರಿಶುದ್ಧವಾಗಿ ಇಟ್ಕೋಬೇಕು, ಆಮೇಲೆ ಪಾಸಿಟಿವ್ ಆಗಿ ಇಟ್ಕೋಬೇಕು, ನೆಗೆಟಿವ್ ಅಲ್ಲ. ಬಹಳ ಜನ ಕೇಳ್ತಾರೆ, ಬಹುಶಃ ನಿಮ್ಮ ಮುಂದಿನ ಪ್ರಶ್ನೆ ಹಾಗೆ ಇರುತ್ತೆ ಅಂತ ಕಾಣುತ್ತೆ, ನಾನು ಗೆಸ್ ಹೌದು ಮಾಡ್ತೀನಿ. ಸರ್. ಹೌದು ಸರ್. ನೋಡಿ, ಅದು ಕೊನೆಗೆ ಅದೇ ಬಂತು ಈಗ ನನ್ನ. ಈಗ ನಮ್ಮ ಆಲೋಚನೆಗಳು ಕೂಡ ಧನಾತ್ಮಕವಾಗಿರ್ಬೇಕು, ಋಣಾತ್ಮಕ. ಬಹಳ ಜನ ಕೇಳ್ತಾರೆ, ಈ ಧನಾತ್ಮಕತೆ ಋಣಾತ್ಮಕತೆ ಅಂತಂದ್ರೆ ಏನು? ತುಂಬಾ ಜನಕ್ಕೆ ಇವೆರಡೂ ಕೂಡ ವ್ಯತ್ಯಾಸ ಗೊತ್ತಿಲ್ಲ. ಬೆಳಕು ಮತ್ತು ಕತ್ತಲೆಗೆ ವ್ಯತ್ಯಾಸ ಏನಿದೆಯೋ ಅದೇ ರೀತಿ ಧನಾತ್ಮಕತೆ ಮತ್ತೆ ಋಣಾತ್ಮಕತೆಗೆ ಇರ್ತಕ್ಕಂಥ ವ್ಯತ್ಯಾಸ. ಒಂದು ಹೇಳ್ತೀನಿ, ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿ ನಮ್ಮ ಆತ್ಮದ ಜಾಗೃತಿ ಮತ್ತು ಅರಿವಿನ ವಿಸ್ತರಣೆಗೆ, ನಮ್ಮ ನಾಲೆಡ್ಜ್ ಅನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ, ಪ್ರಕೃತಿನಲ್ಲಿ ಇರತಕ್ಕಂಥ ವಾಸ್ತವವಾದ ನಾಲೆಡ್ಜು ಏನಿದೆ, ಜ್ಞಾನ ಏನಿದೆ, ಅದನ್ನ ವಿಸ್ತಾರ ಮಾಡ್ಕೊಳ್ಳೋದಕ್ಕೆ ಯಾವುದೆಲ್ಲ ನಮಗೆ ಸಹಕಾರ ಕೊಡುತ್ತೋ ಅದೆಲ್ಲವೂ ಕೂಡ ಧನಾತ್ಮಕವಾದ ವಿಚಾರಗಳೇ, ಪಾಸಿಟಿವ್ ಅಂತ. ಉದಾಹರಣೆಗೆ ಏನು, ಪತ್ರಿ ಸರ್ ಎಷ್ಟೊಂದು ಹೇಳಿದ್ದಾರೆ, ಧ್ಯಾನ, ಸಸ್ಯಾಹಾರ, ಸ್ವಾಧ್ಯಾಯ, ಅಹಿಂಸೆ, ಸಜ್ಜನ ಸಾಂಗತ್ಯ, ಇದೆಲ್ಲವೂ ಕೂಡ ನಮ್ಮ ಆತ್ಮೋದ್ಧಾರಕ್ಕೆ ಇರತಕ್ಕಂಥ ಪರಿಕಲ್ಪನೆಗಳು. ಇವು ಎಲ್ಲವೂ ಕೂಡ ಧನಾತ್ಮಕವಾಗಿರ್ತಕ್ಕಂಥದ್ದು, ಪಾಸಿಟಿವ್ ಆಗಿರ್ತಕ್ಕಂಥದ್ದು. ಅಂದ್ರೆ ನಮ್ಮ ಪ್ರಗತಿಯನ್ನ ಮುಂದಕ್ಕೆ ಕೊಂಡೊಯ್ತಕ್ಕಂಥದ್ದು. ನಮ್ಮನ್ನ ಹಿಂದಕ್ಕೆ ತಗೊಂಡು ಹೋಗ್ತಕ್ಕಂಥ ಯಾವ್ದಾದ್ರು ವಿಚಾರಗಳಿದ್ರೆ ಅಂದ್ರೆ ಇದಕ್ಕೆ ಆಪೋಸಿಟ್ ಆಗಿರ್ತಕ್ಕಂಥದ್ದು, ಮಾಂಸಾಹಾರ, ಹಿಂಸೆ, ಸ್ವಾರ್ಥ, ಭಯ, ಈ ಎಲ್ಲವೂ ಕೂಡ ನಾವು ನೆಗೆಟಿವ್ ಆಸ್ಪೆಕ್ಟ್ ಅಂತ ಕರಿತೀವಿ. ಹಿಂದಕ್ಕೆ ನಮ್ಮನ್ನ ಕರ್ಕೊಂಡು ಹೋಗಿ ಪ್ರಾಣಿಗಳ ಮಟ್ಟಕ್ಕೆ ಇಳಿಸ್ಬಿಡುತ್ತೆ. ಹಾಗಾಗಿ ಇದನ್ನ ನೆಗೆಟಿವ್ ಅಂತ ಕರಿತೀವಿ. ಯಾವುದೋ ಒಂದು ಪಾಯಿಂಟ್ ಅಲ್ಲಿ, ಇದೊಂದು ಪಾಯಿಂಟ್ ಅಲ್ಲಿ ಇದೀನಿ ನಾನು, ಮುಂದಕ್ಕೆ ಹೋಗ್ಬೇಕಾದ ಅಂಶಗಳೆಲ್ಲವನ್ನೂ ಕೂಡ ನಾವು ಧನಾತ್ಮಕತೆ ಅಂತ ಕರಿತೀವಿ. ಹಿಂದಕ್ಕೆ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥ ಎಲ್ಲ ಶಕ್ತಿಗಳಿರ್ಬೋದು, ಅದು ಆಲೋಚನೆ ಇರ್ಬೋದು, ಮಾತಿರ್ಬೋದು, ಕೆಲಸಗಳಿರ್ಬೋದು, ಮಾತು, ಕೃತಿ, ಆಲೋಚನೆ ಯಾವುದೇ ಇರ್ಬೋದು, ನಾವು ನಮ್ಮ ಆತ್ಮವನ್ನ ಹಿಂದಕ್ಕೆ ತೆಗೆದುಕೊಂಡು ಹೋಗುತ್ತೆ, ನಮ್ಮನ್ನ ಹಿಂದಕ್ಕೆ ತೆಗೆದುಕೊಂಡು ಹೋಗುತ್ತೆ ಅಂದ್ರೆ ಅದು ನಕಾರಾತ್ಮಕ ಆಲೋಚನೆ, ನಕಾರಾತ್ಮಕ ಕೆಲಸ, ನಕಾರಾತ್ಮಕ ಮಾತು. ನಮ್ಮನ್ನ ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ ಅಂತಂದ್ರೆ ಅದು ಸಕಾರಾತ್ಮಕ, ಪಾಸಿಟಿವ್. ಇದಿಷ್ಟನ್ನ ಹೇಳಿ ಸಕಾರಾತ್ಮಕತೆ ಮತ್ತೆ ನಕಾರಾತ್ಮಕತೆಯ ವ್ಯತ್ಯಾಸವನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಬಹಳ ಜನ ಏನ್ ಹೇಳ್ತಾರೆ, ಈ ನನಗಿಷ್ಟ ಅಪ್ಪ ಇದು, ನನಗಿದ್ ಮಾಡ್ತೀನಿ, ನನಗಿದೇ ಒಳ್ಳೇದು. ಇನ್ ಕೆಲವರು ನನಗಿದು ಒಳ್ಳೇದಲ್ಲ, ಇದು ನನಗೆ ಕೆಟ್ಟದ್ದು ಅಂತ. ಪತ್ರಿ ಸರ್ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತಂದ್ರೆ, ಪ್ರಕೃತಿಯಲ್ಲಿ ಯಾವುದೂ ಕೂಡ ಒಳ್ಳೆಯದು ಕೆಟ್ಟದ್ದು ಅಂತ ಇಲ್ಲ. ಮನುಷ್ಯ ಮಾಡಿಟ್ಕೊಂಡಿರ್ತಕ್ಕಂಥದ್ದು, ಆಯಾಯ ಮನುಷ್ಯನ ಮನಸ್ಸಿಗೆ ತೋಚತಕ್ಕಂಥದ್ದು. ಇದು ಒಬ್ಬ ವ್ಯಕ್ತಿಗೆ ಒಳ್ಳೆಯದು ಅಂತ ಅನ್ಸಿದ್ದು ಇನ್ನೊಬ್ಬನಿಗೆ ಕೆಟ್ಟದ್ದು, ಇನ್ನೊಬ್ಬನಿಗೆ ಕೆಟ್ಟದ್ದಿರೋದು ಇನ್ನೊಬ್ಬನಿಗೆ ಒಳ್ಳೆಯದು ಇರುತ್ತೆ. ಈ ರೀತಿ ಅದು ಮನಸ್ಸಿನ ಕಾರಣ. ಆದರೆ ಲೋಕದ ನಿಯಮದ ಅನುಸಾರ, ಯೂನಿವರ್ಸಲ್ ಟ್ರೂತ್ ಪ್ರಕಾರ ಒಳ್ಳೆಯದು ಕೆಟ್ಟದ್ದು ಅಂತಿಲ್ಲ, ಆದ್ರೆ ಸರಿ ಮತ್ತು ತಪ್ಪುಗಳಿದಾವೆ. ಇದು ಈ ಸೂಕ್ಷ್ಮವನ್ನ ನಾವು ಅರ್ಥ ಮಾಡಬಹುದು. ಸರಿ ತಪ್ಪುಗಳನ್ನ ನಾವು ತಿಳ್ಕೊಂಡ್ರೆ, ಲೋಕದ ನಿಯಮಗಳನ್ನ ತಿಳ್ಕೊಂಡ್ರೆ ಸರಿ ತಪ್ಪು ಯಾವುದು ಅಂತ ಗೊತ್ತಾಗತ್ತೆ. ಅದಕ್ಕೆ ಬೆಸ್ಟ್ ಉದಾಹರಣೆ ಅಂತಂದ್ರೆ ಮಾಂಸಾಹಾರ ಅಂತ ಹೇಳಬಹುದು. ನಾವು ಮಾಂಸಾಹಾರ ರುಚಿಯಾಗಿರುತ್ತೆ, ಸರಿನೇ, ಆದ್ರೆ ಅದರ ಬಗ್ಗೆ ನಾವು ಏನೂ ಆಲೋಚನೆ ಮಾಡಿಲ್ಲ. ಅದರ ಪರಿಣಾಮಗಳೇನು, ದುಷ್ಪರಿಣಾಮಗಳೇನು, ಜನ್ಮ ಜನ್ಮಾಂತಗಳಿಂದ ಏನಾಗತ್ತೆ ಅಂತನ್ನೋ ಜ್ಞಾನ ಆತನಿಗೆ ಬಂದಾಗ, ಓ ಇದು ಸರಿ ಅಲ್ಲ ಅಂತ ಅನ್ಸುತ್ತೆ. ಆಯ್ತಾ? ಒಳ್ಳೇದು ಕೆಟ್ಟದ್ದು ಅಂತಂದಾಗ, ರುಚಿ ಚೆನ್ನಾಗಿದೆ ಅಂದ್ರೆ ಎಲ್ಲವೂ ಒಳ್ಳೇದು. ದುರಂತ ಏನು ಅಂತಂದ್ರೆ, ಎಷ್ಟೋ ಜನ ಈಗಿನ ಕಾಲದಲ್ಲಿ ಸ್ವಾಮೀಜಿಗಳು ಕೂಡ, ಈ ಒಂದು ವಿಡಿಯೋ ಓಡಾಡ್ತಾ ಇತ್ತು, ನೀವು ನೋಡಿರ್ಬೋದು. ರಾಮಕೃಷ್ಣದ ಆಶ್ರಮದ ಒಬ್ಬ ಸ್ವಾಮೀಜಿ ಅವ್ರು ಹೇಳ್ತಾ ಇದ್ರು, ಆದಿಶಂಕರಾಚಾರ್ಯರ ಇದನ್ನ ಮಾತುಗಳನ್ನ ಉಲ್ಲೇಖ ಮಾಡಿ, ಬಾಯಿಯ ಒಳಗಡೆ ಏನ್ ಹೋಗುತ್ತೆ ಅಂತ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಬಾಯಿಯಿಂದ ಈಚೆ ಏನ್ ಬರುತ್ತೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ, ಎಲ್ಲವೂ ಒಳ್ಳೆ ಆಹಾರವೇ, ಮಾಂಸಾಹಾರ ಏನೋ ತಪ್ಪೇನಲ್ಲ ಅಂತ ಹೇಳ್ತಿದ್ರು. ಎಂತ ದುರಂತ ಇದೆ ಅಲ್ಲಿ ಅಂದ್ರೆ, ಒಳ್ಳೇದು ಕೆಟ್ಟದ್ದು ಅಂತನೋ ಇದರಲ್ಲೇ ಅವರು ಆ ಪರಿಕಲ್ಪನೆನೇ ಅವ್ರಿಗೆ ಇದೇ ಹೊರತು, ಸರಿಯಾದ್ದು ಸರಿ ಅಲ್ಲದ್ದು ಅಂತನೋ ಪರಿಕಲ್ಪನೆ ಮಟ್ಟಕ್ಕೆ ಅವ್ರು ಬಂದೇ ಇಲ್ಲ ಇದುವರೆಗೂ. ಇದಿಷ್ಟನ್ನ ನಾನು ಹೇಳ್ತಾ ಈ ನೆಗೆಟಿವ್ ಪಾಸಿಟಿವ್ ಅಂತ ನಾವು ವಿಚಾರನ ಇಲ್ಲಿಗೆ ಮುಕ್ತಾಯ ಮಾಡೋಣ ಅಂತ ಅನ್ಸುತ್ತೆ. ಹಾ ಸರ್, ಥ್ಯಾಂಕ್ ಯು ಸರ್. ಬಹಳ ಅದ್ಭುತವಾದಂತ ವಿಚಾರ ಸರ್. ಈಗ ಒಂದು ನಮ್ಮ ಆಲೋಚನೆದು ಒಂದು ಬಂದಾಗ ನನಗೆ ಒಂದು ಅನಿಸ್ತು ಸರ್. ಅನಿಸಿತ್ತು ಅಂದ್ರೆ ಅದು ಇರೋ ಸತ್ಯನೇ. ಈಗ ಈ ಭೂಮಿ ಮೇಲೆ ಒಂದು ವಿಷಯ ಅನ್ನೋದು ಅಥವಾ ಒಂದು ಘಟನೆ ಅನ್ನೋದು 2 ಸಲ ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಒಂದು ನಮ್ಮ ತಲೆಯಲ್ಲಿ ಆಲೋಚನೆ ರೂಪದಲ್ಲಿ ಆಗುತ್ತೆ, ಅದು ನೆಕ್ಸ್ಟ್ ಬಂದು ನಮ್ಮ ಎದುರುಗಡೆ ಸಾಕಾರಗೊಳ್ಳುತ್ತೆ ಅಂತ ಕೇಳಿದ್ವಿ ಸರ್. ಇದಕ್ಕಿದು ಸರಿ ಹೋಗುತ್ತಲ್ಲ ಸರ್?
ಕರೆಕ್ಟ್. ಈಗ ಅದನ್ನೇ ನಾನು ಈ ಹಿಂದೆ ನಾನು ಉತ್ತರ ಹೇಳುವಾಗ ಹೌದು ಸರ್. ಮನೆ ಕಟ್ಟುವಂತ ಒಂದು ಉದಾಹರಣೆ ಹೇಳಿದ್ನಲ್ವಾ, ಮೊದಲು ಆಲೋಚನೆ ಬರ್ತಕ್ಕಂಥ ಮನಸ್ಸಿನಲ್ಲಿ ಹೌದಪ್ಪ ಒಂದು ಮನೆ ಕಟ್ಟಬೇಕು ಅಂತ ಆಲೋಚನೆ, ಅಲ್ಲಿ ವಾಸ್ತವೀಕರಣ. ಅದಕ್ಕೆ ವಿಜುವಲೈಸೇಷನ್ ಕಾನ್ಸೆಪ್ಟ್ ಅಲ್ಲಿ ಹೇಳ್ತಾರೆ ಮನೆ ಅಂತಂದ್ರೆ ಹೇಗಿರ್ಬೇಕು ಅಂತ ಅನ್ನೋದು ದೃಶ್ಯೀಕರಿಸ್ಕೊಳ್ಳಿ ಮೊದಲು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಯಾಕೆ ದೃಶ್ಯೀಕರಣ ಮಾಡ್ಕೊಳ್ಬೇಕು? ಈಗ ನಾವು ಪ್ಲಾನ್ ಅಷ್ಟೇ ಅಲ್ಲ, ಈಗ ಆಧುನಿಕ ತಂತ್ರಜ್ಞಾನದಲ್ಲಿ 3D ಇಮೇಜಸ್ ಬಂದು ನಮ್ಮ ಮನೆ ಹೇಗಿರುತ್ತೆ ಅಂತ ಅನ್ನೋದೇ ಅದು. ಅಂದ್ರೆ ನಮ್ಮ ಆಲೋಚನೆ ಸದಾ ಅದ್ರ ಕಡೆ ಹಾಗೆ ಇದ್ದಾಗ ಅದ್ರ ಕಡೆಗೆ ನಾವು ಕೆಲಸ ಮಾಡಕ್ ಶುರು ಮಾಡ್ತೀವಿ, ಅದು ವಾಸ್ತವೀಕರಣ ಆಗುತ್ತೆ ಅದು. ಆಯ್ತಾ? ಮತ್ತೆ ಅದಕ್ಕೆ ಅಡೆತಡೆಗಳು ಬಂದ್ರೆ ಅದು ಬೇರೆ ವಿಚಾರ. ಅಡೆತಡೆಗಳು ಏನು, ಯಾಕೆ ಬರುತ್ತೆ, ಏನು, ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದು ಬೇಡ. ಎರಡು ಸರಿ ನೀವು ಹೇಳಿದ್ರಲ್ವಾ, ಒಂದು ನಮ್ಮ ಆಲೋಚನೆಯಲ್ಲಿ ನಮ್ಮ ಕನಸಿನ ಮನೆ ಅದು ಹೇಗಿರ್ಬೇಕು ಅಂತ ಅನ್ನೋದು ಪ್ಲಾನ್ ಇರ್ಬೋದು, ಮತ್ತೆ 3D ಎಫೆಕ್ಟ್ ಅಲ್ಲಿ ಅಲ್ಲಿ ಒಂದು ಸರಿ ಮನಸ್ಸಿನಲ್ಲಿ ಸ್ಪಷ್ಟವಾದ ಒಂದು ಚಿತ್ರಣ ಬರುತ್ತೆ. ಆ ಚಿತ್ರಣ ಬರಲಿಲ್ಲ ನಮಗೆ ಅಂತಂತಂದ್ರೆ ವಾಸ್ತವೀಕರಣ ಆಗೋದು ಕಷ್ಟ ಆಗುತ್ತೆ. ಸೊ ಅದು ಮೊದಲು ಬರಬೇಕು, ಬಂದ ಮೇಲೆ ಅದು ಮ್ಯಾನಿಫೆಸ್ಟ್ ಆಗುವಂಥದ್ದು. ಮತ್ತೆ ಯಾಕೆ ಕೆಲವರಿಗೆ ಆಗೋದಿಲ್ಲ ಅಂತ ಅನ್ನೋದಕ್ಕೆ ಒಂದು ನನ್ನ ಅನುಭವದ ಮಾತನ್ನ ಹೇಳ್ತೀನಿ. ಕೆಲವ್ರು ಏನ್ ಮಾಡ್ತಾರೆ, ಆಲೋಚನೆ ಬರುತ್ತೆ ಅವ್ರಿಗೆ, ಮನಸ್ಸಿನಲ್ಲಿ ದ್ವಂದ್ವ ಜಾಸ್ತಿ ಇರುತ್ತೆ. ಇದಾಗುತ್ತೋ ಇಲ್ವೋ, ಆಗುತ್ತೋ ಇಲ್ವೋ ಅಂತ. ಇದೇನಾಗುತ್ತೆ, ಆಲೋಚನೆಗಳಿಗೆ ಶಕ್ತಿ ತುಂಬುತ್ತಾ ಇದ್ದಾಗ ಆ ಆಲೋಚನೆಗೆ ನಿಶಕ್ತಿಯನ್ನು ಕೂಡ ನಾವು ಒದಗಿಸ್ತೇವೆ ಈ ಚಂಚಲ ಚಿತ್ತದ ಕಾರಣದಿಂದಾಗಿ. ಯಾವಾಗ ಅದು ನಿಶಕ್ತಿ ಆಗುತ್ತೆ, ವಾಸ್ತವೀಕರಣದ ತರ ಹೋಗ್ತಾ ಇರುತ್ತೆ, ಮತ್ತೆ ವಾಪಸ್ ಬರ್ತಾ ಇರುತ್ತೆ. ಕೊನೆಗೆ ಅದು ನಿಜವಾಗ್ಲೂ ಕೂಡ ಮ್ಯಾನಿಫೆಸ್ಟೇಷನ್ ಆಗೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಅವಾಗ ಫೇಲ್ಯೂರ್ ಅಂತ ಅನ್ನೋದು ಇರುತ್ತೆ. ಯಾವಾಗ ನಮ್ಮ ಮೈಂಡ್ ಅನ್ನ ಸ್ಟ್ರಾಂಗ್ ಮಾಡಿಕೊಂಡು ನಾವು ಅದ್ರ ಕಡೆ ಕೆಲಸ ಮಾಡ್ತಾ ಇರ್ತೀವಿ, ಅದು ಮ್ಯಾನಿಫೆಸ್ಟೇಷನ್ ಆಗ್ಲೇಬೇಕು ಅಂತ ಅನ್ನೋದು. ಅದಕ್ಕೆ ವಿ ಆರ್ ದ ಕ್ರಿಯೇಟರ್ಸ್ ಅಂತ ಪತ್ರಿ ಸರ್ ಯಾಕೆ ಹೇಳ್ತಾರೆ ಅಂತಂತಂದ್ರೆ ಈ ಕಾರಣಕ್ಕೆ ಹೇಳ್ತಾರೆ. ಮತ್ತೆ ಈ ಹಾಗಾದ್ರೆ ಎಲ್ಲ ನಾವೇ ಮಾಡೋದಾದ್ರೆ ಬೇರೆ ಇನ್ಯಾರು ಏನೂ ಮಾಡೋರಿಲ್ಲ, ಯಾರು ಇಲ್ಲ ಅಲ್ಲಿ. ಇದುವರೆಗೂ ಬಂದು ಮಾಡಿರುವಂತವ್ರು ಎಲ್ಲ ಪೂರ್ತಿ ಮನುಷ್ಯ ಮಾಡಿರ್ತಕ್ಕಂಥದ್ದು. ಆಯ್ತಾ? ಒಂದು ಬ್ರಿಡ್ಜ್ ಇರ್ಬೋದು, ಒಂದು ಡ್ಯಾಮ್ ಇರ್ಬೋದು, ರಸ್ತೆಗಳಿರ್ಬೋದು, ಎಲ್ಲವೂ ಕೂಡ ಈ ಪ್ರಕೃತಿನಲ್ಲಿ ಇದು ಏನು ಮ್ಯಾನುಪುಲೇಟ್ ಮಾಡಿರ್ತಕ್ಕಂಥದ್ದು ಎಲ್ಲ ಮನುಷ್ಯರೇ ಎಫರ್ಟ್ ಹಾಕಿ ಮಾಡಿರುವಂಥದ್ದು. ಗೊತ್ತಾನೆ? ಹಾಗಾಗಿ ನೀವು ಹೇಳಿದಾಗೆ ಎರಡು ಸರಿ ವಾಸ್ತವೀಕರಣ ಆಗುತ್ತೆ. ಒಂದು ಮನಸ್ಸಿನಲ್ಲಿ ಇಡೀ ಚಿತ್ರಣ ಬರುತ್ತೆ, ಅದು ಆಲೋಚನೆಗಳ ಕಾರಣದಿಂದಾಗಿ ಪ್ರಭಾವ ಹೊಂದಿ ಅದು ವಾಸ್ತವೀಕರಣಕ್ಕೆ ಬರುತ್ತೆ, ರಿಯಲೈಸ್ ಆಗುತ್ತೆ. ಹಾ ಸರ್, ಅದಕ್ಕೆ ಒಂದು ಒಳ್ಳೆ ಉದಾಹರಣೆ ಅಂದ್ರೆ ಸರ್ ನನ್ ಮನೆ ಸರ್. ನನ್ನ ಮನೆ ಹೆಂಗೆ ಅಂದ್ರೆ, ನಾನು ಒಂದು ಧ್ಯಾನ ಮಾಡಿ ರಾತ್ರಿ 11:40 ಸುಮಾರಿಗೆ ಒಂದು ಅಲ್ಲೇ ಇದ್ದಂತ ಒಂದು ಹಳೆ ವೆಡ್ಡಿಂಗ್ ಕಾರ್ಡ್ ಮೇಲೆ ಸ್ಕೆಚ್ ಪೆನ್ ತಗೊಂಡು ಒಂದು, ನನಗೆ ಡೂಪ್ಲೆಕ್ಸ್ ಮನೆ ಹೆಂಗಿರುತ್ತಂತ ಗೊತ್ತಿಲ್ಲ ಸರ್, ಅದ್ರ ಮೇಲೆ ಬರ್ದೆ ನಾನು ಡೂಪ್ಲೆಕ್ಸ್ ಪಿರಮಿಡ್ ಹೌಸ್ ಮೈ ಫ್ಯೂಚರ್ ಅಂತ ಬರ್ದೆ ಸರ್. ಅದ್ರಲ್ಲಿ ಎಷ್ಟು ಬೆಡ್ರೂಮ್ ಇರ್ಬೇಕು, ಹಿಂದೆ ಏನಿರ್ಬೇಕು, ಮನೆ ಮುಂದೆ ಏನಿರ್ಬೇಕು, ಎಲ್ಲವನ್ನು ಚಿತ್ರರೂಪದಲ್ಲಿ ಬಿಡಿಸಿದ್ದೆ ಸರ್ ನಾನು. ಹಿಂದೆ ಗುಡ್ಡ ಇರ್ಬೇಕು, ಸೂರ್ಯ, ಹಕ್ಕಿ, ಪಕ್ಕಕ್ಕೆ ಹಸಿರು ನೆಲಗದ್ದೆ ಎಲ್ಲ ಇರ್ಬೇಕು ಅಂತ ಡಿಟ್ಟು ಡಿಟ್ಟು ಡಿಟ್ಟು. ಏನಂದ್ರೆ ನಾನು ಏನ್ ಇಳಿಸಿದ್ದೆ ಸರ್ ಅದ್ರ 10 ಟೈಮ್ಸ್ ಆಗಿದೆ ಸರ್ ಈಗ. ವೆರಿ ಗುಡ್, ವೆರಿ ಗುಡ್. ನಿಮ್ಮ ಮಾತಿಗೆ ಒಂದು ಆಡ್ ಮಾಡ್ತೀನಿ ನಾನು, ಕ್ಲಾರಿಟಿ ಇರ್ಬೇಕು ಅಂತ. ಕ್ಲಿಯರ್ ಆಗಿರ್ಬೇಕು. ಕ್ಲಿಯರ್ ಆಗಿದ್ದಾಗ ಅದು ವಾಸ್ತವೀಕರಣಕ್ಕೆ ಹತ್ರ ಆಗುತ್ತೆ. ಗೊಂದಲ ಇದ್ದಾಗ ಆಗಲ್ಲ. ಅದನ್ನ ನಾನು ನಿಮ್ಗೆ ನೆಗೆಟಿವ್ ಅಂತ, ದ್ವಂದ್ವ ಇದ್ದು ಡ್ಯುಯಲ್ ಮೈಂಡ್ ಇದ್ದಾಗ ಅಲ್ಲಿ ಶಕ್ತಿ ತುಂಬ್ತಾ ಇರುತ್ತೆ, ಆಲೋಚನೆಗೆ ವಾಸ್ತವೀಕರಣದ ಹತ್ರ ಹೋಗ್ತಾ ಇರುತ್ತೆ. ನಾವೇ ನಮ್ಮ ಮನಸ್ಸಿನಿಂದ ಅದನ್ನ ನಿಶಕ್ತೀಕರಣ ಮಾಡ್ತೇವೆ. ಆವಾಗ ಕ್ಲಾರಿಟಿ ಇರೋದಿಲ್ಲ, ಅವಾಗ ಅದು ಮ್ಯಾನಿಫೆಸ್ಟ್ ಆಗೋದಿಲ್ಲ. ಆಮೇಲೆ ಬೇರೆ ಬೇರೆ ಶಕ್ತಿಗಳು ಕೆಲಸ ಮಾಡುತ್ತೆ ಅದ್ರ ಮೇಲೆ, ನೆಗೆಟಿವ್ ಆಸ್ಪೆಕ್ಟ್ ಹಿಂದಕ್ಕೆ ತಗೊಂಡು ಹೋಗ್ತಂಥದ್ದು ಆಗ್ತದೆ, ಅವಾಗ ಆಗೋದಿಲ್ಲ. ಅದಕ್ಕೆ ಹೇಳ್ತಾರೆ ವಿಜುವಲೈಸೇಷನ್ ಕಾನ್ಸೆಪ್ಟ್ ಮತ್ತೆ ಬಾಯಿನಿಂದ ಹೇಳ್ತಾ ಇರ್ಬೇಕು, ಕ್ಲಾರಿಟಿ ಬರುತ್ತೆ ಅವಾಗ. ಹಿಂಗೆ ಇರ್ಬೇಕು, ಇಷ್ಟೇ ಅಳತೆ ಇರಬೇಕು, ಇಷ್ಟೇ ಹೀಗೆ ಇರ್ಬೇಕು, ಇದೇ ಬಣ್ಣ ಇರಬೇಕು, ಇದೇ ಗಾತ್ರ ಇರಬೇಕು ಅಂತ ಇದ್ದಾಗ ಅದು ಬಹಳ ಸಲೀಸಾಗಿ ಮ್ಯಾನಿಫೆಸ್ಟ್ ಆಗುತ್ತೆ ಅಂತ ಅನ್ನೋದು ಸೈನ್ಸ್ ಕೂಡ ಹೌದು. ಥಾಟ್ ಪ್ರೊಸೆಸ್ ಇಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.